ಚಲೋ ಭೀಮಾ ಕೊರೆಂಗಾವ್ ಯಾತ್ರೆಗೆ ಚಾಲನೆ ನೀಡಿದ ವಕೀಲರ ಸಂಘದ ಅಧ್ಯಕ್ಷ ಹಾಗೂ ಪುರಸಭೆ ಸದಸ್ಯ ಎ ನಂಜುಂಡಪ್ಪ. ಬಾಗೇಪಲ್ಲಿ ದೇಶದ ಸ್ವಾಭಿಮಾನ ದಲಿತರ ವಿಜಯ ಸಂಕೇತವಾದ ಕೊರೆಂಗಾವ್ ವಿಜಯ ಸ್ತಂಭಕ್ಕೆ ಭೇಟಿ ಕೊಟ್ಟು ವೀರ ಯೋಧರಿಗೆ ಗೌರವಪೂರ್ವಕವಾದ ಕ್ರಾಂತಿಕಾರಿ ಭೀಮ ನಮನಗಳನ್ನು ಸಲ್ಲಿಸಲು ಪ್ರಯಾಣಿಸುತ್ತಿರುವ ನಮ್ಮ ದಲಿತ ಮುಖಂಡರಿಗೆ ಶುಭವಾಗಲಿ ಅಂತ ವಕೀಲರ ಸಂಘದ ಅಧ್ಯಕ್ಷ ಹಾಗೂ ಪುರಸಭೆ ಸದಸ್ಯ ಎ ನಂಜುಂಡಪ್ಪ ತಿಳಿಸಿದರು. ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ನಿರ್ಮಾಣ ಜಾಗದಲ್ಲಿರುವ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಚಲೋ ಭೀಮಾ ಕೊರೆಗಾಂವ್ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಕೊರೆಗಾಂವ್ ಮಹಾರಾಷ್ಟ್ರ ರಾಜ್ಯದ ಪುಣೆಯಿಂದ 17 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪಟ್ಟಣ. ಜನವರಿ 1ರಂದು ಇಡೀ ದೇಶ ಹೊಸ ವರ್ಷವನ್ನು ಸ್ವಾಗತಿಸುವ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾಗ 500 ಜನ ಮಹರ್ ಸೈನಿಕರ ತಂಡ ಭೀಮಾ ನದಿ ದಂಡೆಯ ಮೇಲೆ ಇರುವ ಕೊರೆಗಾಂವ್ ಪಟ್ಟಣದಲ್ಲಿ ಬ್ರಾಹ್ಮಣ ಪೇಶ್ವ ರಾಜವಂಶದ 20,000 ಅಶ್ವದಳ, 8,000 ಕಾಲು ದಳದಷ್ಟು ದೊಡ್ಡ ಸಂಖ್ಯೆಯ ಸೈನ್ಯವನ್ನ ಶಿರೂರಿನಿಂದ ಭೀಮಾ ಕೊರೆಗಾಂವ್ ಸುಮಾರು 27 ಮೈಲಿ ದೂರವನ್ನ ಊಟ ನೀರು ವಿರಾಮವಿಲ್ಲದೆ ಕಾಲ್ನಡಿಗೆಯಲ್ಲಿ ಕ್ರಮಿಸಿ ಯುದ್ಧದ ರಣಭೂಮಿಯಲ್ಲಿ ಆತ್ಮಗೌರವ ಹಾಗೂ ಅಸಹಾಯಕ ವರ್ಗಗಳ ಹಕ್ಕುಗಳಿಗಾಗಿ ಸತತ 12 ಗಂಟೆಗಳು ವೀರಾವೇಶದಿಂದ ಹೋರಾಡಿ ಗೆದ್ದರು. ಈ ಯುದ್ಧದಲ್ಲಿ 22 ಜನ ಮಹರ್ ದಲಿತ ಜನಾಂಗದವರು ವೀರ ಮರಣವನ್ನು ಹೊಂದಿದ್ರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ತಪ್ಪದೇ ಜನವರಿ 1ನೇ ತಾರೀಕು ಕೊರೆಗಾಂವ್ಗೆ ಭೇಟಿ ನೀಡಿ ಗೌರವ ಸಲ್ಲಿಸ್ತಾ ಇದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಗಳು ಮತ್ತು ಅವರ ಆಶಯಗಳನ್ನು ಮೈಗೂಡಿಸಿಕೊಂಡು ರಾಜ್ಯಾದ್ಯಂತ ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ, ಕಡು ಬಡತನದ ಎಲ್ಲ ವರ್ಗಗಳ ಪರವಾಗಿ ಅನೇಕ ಭೂ ಹೋರಾಟಗಳನ್ನು, ಮೂಲಭೂತ ಸೌಕರ್ಯಗಳನ್ನು ಒದಗಿಸಿರುತ್ತದೆ. ದಲಿತ ಸಂಘರ್ಷ ಸಮಿತಿ ಬಾಗೇಪಲ್ಲಿ ತಾಲೂಕು ಶಾಖೆಯು ನ್ಯಾಯಯುತವಾದ ಇನ್ನೂ ಹಲವಾರು ಹೋರಾಟಗಳನ್ನು ಮಾಡಿಕೊಂಡು ಬಂದಿರುತ್ತೆ. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷವೂ ಭೀಮಾ ಕೊರೆಗಾಂವ್ ಭಾರತ ದೇಶದ ದೊಡ್ಡ ಮಟ್ಟದ ಇತಿಹಾಸ ಹೊಂದಿರುವ ಸಮಸ್ತ ದೇಶದ ಸ್ವಾಭಿಮಾನ ದಲಿತರ ವಿಜಯ ಸಂಕೇತವಾದ ಕೊರೆಗಾಂವ್ ವಿಜಯ ಸ್ತಂಭಕ್ಕೆ ಭೇಟಿ ಕೊಟ್ಟು ವೀರ ಯೋಧರಿಗೆ ಗೌರವಪೂರ್ವಕವಾದ ಕ್ರಾಂತಿಕಾರಿ ಭೀಮ ನಮನಗಳನ್ನು ಸಲ್ಲಿಸಿ ವೀರ ಯೋಧರಿಗೆ ಶುಭ ಹಾರೈಸಲು ನೂರಾರು ಮುಖಂಡರು ತೆರಳುತ್ತಾ ಇದ್ದು ಅವರ ಪ್ರಯಾಣ ಸುಖಮಯವಾಗಿರಲಿ ಅಂತ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಶ್ರೀನಿವಾಸ್, ಈಶ್ವರಪ್ಪ, ಮುಖಂಡರಾದ ಗಿರಿಜಾ, ಕಲ್ಯಾಣ ಮಂಟಪದ ಮಾಲೀಕ ಬಾಬಣ್ಣ, ದಸಂಸ ತಾಲೂಕು ಸಂಘಟನಾ ಸಂಚಾಲಕರಾದ LN ನರಸಿಂಹಯ್ಯ, MV ನರಸಿಂಹಪ್ಪ, DK ರಮೇಶ್, K ಸತೀಶ್, G ಬಾಬು, J ನರಸಿಂಹಪ್ಪ, Y ನಾರಾಯಣಸ್ವಾಮಿ, ಶಿವಣ್ಣ, PLD ಬ್ಯಾಂಕ್ ನಿರ್ದೇಶಕರಾದ ವೆಂಕಟರಮಣ, ಶ್ರೀನಿವಾಸ, ಅಶೋಕ, ಟೈಲರ್ ವೆಂಕಟೇಶ, ಧನಂಜಯ್, ನಂಜುಂಡಪ್ಪ, MV ಶಿವಣ್ಣ, ಈಶ್ವರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವರದಿ ಸುಬ್ಬು ಬಾಗೇಪಲ್ಲಿ, MNS ನ್ಯೂಸ್ ಕನ್ನಡ. ನಮ್ಮ ಇಡೀ ಪ್ರಪಂಚಕ್ಕೆ ಭಾರತ ರತ್ನ ಪ್ರಶಸ್ತಿಯನ್ನು ಹೊಂದಿರುವಂಥ ಭಾರತ ರತ್ನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಸವಿನೆನಪಿಗಾಗಿ, ಜೊತೆಗೆ ನಮ್ಮ ಒಂದು ಭೀಮಾ ಕೊರೆಗಾಂವ್ ಅವರ ಒಂದು ವಿಜಯೋತ್ಸವದ ಸವಿನೆನಪಿಗಾಗಿ ಬಾಗೇಪಲ್ಲಿ ಸಂಘರ್ಷ ಸಮಿತಿ ಮತ್ತು ಎಲ್ಲ ನನ್ನ ದಲಿತ ಬಂಧುಗಳು ಈ ದಿವಸ ಅಲ್ಲಿ ಜನವರಿ 1ನೇ ತಾರೀಕು ವಿಜಯೋತ್ಸವವನ್ನು ನಡೆಯುತ್ತದೆ. ಪೇಶ್ವರ್ ಮತ್ತು ಮಹರ್ ಅವರ ಒಂದು ಇಬ್ಬರ ಒಂದು ಮಧ್ಯದಲ್ಲಿ ಆಗಿರುವಂಥ ಒಂದು ಯುದ್ಧದಲ್ಲಿ ಮಹರ್ ಜಾತಿಯವರಾದಂಥ ಎಲ್ಲ ದಲಿತರನ್ನು ವಿಜಯೋತ್ಸವವನ್ನು ಯುದ್ಧದಲ್ಲಿ ಗೆದ್ದು ವಿಜಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಅದರ ಸಲುವಾಗಿ ಇವತ್ತು ಎಲ್ಲರೂ ಹೋಗ್ತಾ ಇದ್ದೀವಿ. ಇವರೆಲ್ಲ ಶುಭವಾಗಲಿ, ಒಳ್ಳೆಯ ಪ್ರಯಾಣ ಆಗಲಿ ಮತ್ತು ಇವರಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ನಾನು